ವಸ್ತುಗಳಲ್ಲಿ ನೀರು ಅತ್ಯಂತ ಮುಖ್ಯ ವಸ್ತು. ಹಿಂದಿನ ತರಗತಿಯಲ್ಲಿ ನೀರನ್ನು ಉಪಯೋಗಗಳನ್ನು ತಿಳಿದಿರುವೆ. ನೀರಿನ ಗುಣಗಳನ್ನು ಹೀಗೆ ತಿಳಿಯೋಣ. ನೀರು ಹರಿಯುವುದನ್ನು ನೀನು ನೋಡಿರುವೆಯಾ? ಸಾಮಾನ್ಯವಾಗಿ ನೀರು ಎತ್ತರದಿಂದ ಹರಿಯುತ್ತದೆ. ನಿನ್ನ ಮಗಳು ಕಳೆದ ತಿಂಗಳು ದುಡಿದ ಸಂಬಳ ಹರಿಯುವುದನ್ನು ಗಮನಿಸು. ಎತ್ತರ ಹೆಚ್ಚಾದಾಗ ಹೇಗೆ ನೀರು ದನಿಯವರೇ, ಬರುವ ತಿಂಗಳಿನ ಒಂದು 200 ರೂಪಾಯಿ ಆದರೂ ಸಂಬಳ ಜಾಸ್ತಿ ಮಾಡಿ ದನಿಯವರೇ. ಸಂಬಳ ಜಾಸ್ತಿ ಮಾಡುದಾ? ಅವಳು ಏನು ಮಹಾ ಕೆಲಸ ಮಾಡ್ತಾಳೆ ಅಂತ ಅವಳಿಗೆ ಸಂಬಳ ಜಾಸ್ತಿ ಮಾಡುದು? ಇಲ್ಲಿ ಅವಳಿಗೆ 100 ಖರ್ಚು, ಅದನ್ನೇ ತೀರಿಸುವುದು. ಹಾಗಾದ್ರೆ ನನ್ನ ಅಕ್ಕನ್ನ ಕರ್ಕೊಂಡು ಹೋಗ್ತೀನಿ, ನಾನು ಬೇರೆ ಕಡೆ ಕೆಲಸಕ್ಕೆ ಸೇರಿಸ್ತೀನಿ. ಹಾಗೆ ಮಾಡಬೇಡ. ಮತ್ತೆ ಮನೆ ಕೆಲಸಕ್ಕೆ ಜನ ಹುಡುಕೋಕೆ ನನಗೆ ಕಷ್ಟ. ಅಕ್ಕು ಇಲ್ಲೇ ಇರಲಿ. ಆ ಮೈಗಳಿನ ಕಳಿಸಿಬಿಡಿ. ನಾನು ಆ ಶಂಕರನ ಹತ್ರ ಹೊಸ ಕೆಲಸದೊಟ್ಟಿಗೆ ಹೇಳಿದ್ದೇನೆ. ಕೆಲಸಕ್ಕೆ ಬೇರೆ ಜನ ಸಿಗೋವರೆಗಾದ್ರೂ ಇರಲಿಪ್ಪಾರು. ನಿಮ್ಮಿಷ್ಟ. ನನ್ನ ಹೆಂಡತಿ ಮಾತನ್ನು ಮನಸ್ಸಿಗೆ ಹಚ್ಕೋಬೇಡ. ಅಕ್ಕು ಒಳ್ಳೆ ಕೆಲಸ ಮಾಡ್ತಾಳೆ, ಅವಳು ಇಲ್ಲೇ ಇರಲಿ. ಆಯಿತು ದನಿಯವರೇ, ಮುಂದಿನ ಸಲ ದೀಪಾವಳಿ ಹಬ್ಬಕ್ಕೆ ಬಂದು ನಾನು ಅಕ್ಕನನ್ನು ಕರ್ಕೊಂಡು ಹೋಗ್ತೇನೆ. ಅಲ್ಲಿ ತನಕ ಇಲ್ಲೇ ಇರಲಿ. ದನಿಯವರೇ, ಒಂದು ಹಳೆ ಶರ್ಟ್ ಇದ್ರೆ ಕೊಡಿ ದನಿಯವರೇ. ಸರಿ, ಅದಕ್ಕೇನಂತೆ. ಹೇಗಿದ್ದೆ ಮಗು ಅಕ್ಕು? ಇಲ್ಲಿ ನಿನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾರಾ? ಈ ಪಾಪಿ ತಂದೆ ಮಗಳನ್ನು ದುಡಿಸಿ ಬದುಕ್ತಿದ್ದಾನಂತ ಕೋಪನ ನಿನಗೆ? ಮಾತನಾಡು ಅಕ್ಕು, ಮಾತನಾಡು. ನನಗೆ ಕಲಿಬೇಕಪ್ಪ, ಓದು ಬರ ಕಲಿಬೇಕಂತ ತುಂಬ ಆಸೆ ಇದೆ ಅಪ್ಪ. ನಮ್ಮಂತ ಪಾಪದವರಿಗೆ ಓದು ಬರ ಕಲೀಲಿಕ್ಕೆ ಆಗ್ತದ ಮಗು? ಏನಿದ್ರು ನಾವು ದುಡಿದೇ ತಿನ್ಬೇಕು. ಕಲಿಯೋ ಆಸೆ ಬಿಟ್ಬಿಡು ಮಗು. ಬೆಳಿಗ್ಗೆ ಶಾಲೆಗೆ ಹೋಗಿ ಸಂಜೆ ನಂತರ ಮನೆ ಕೆಲಸ ಮಾಡ್ತೇನಪ್ಪ. ನಾನು ಕಲಿಬೇಕು, ಸ್ವಂತ ಕಾಲ ನಿಂತು ನಿನ್ನ ದುಡಿದು ಸಾಕ್ತೇನಪ್ಪ. ಈ ಹಂಗಿನ ಜೀವನ ನನಗೆ ಬೇಡಪ್ಪ. ನಾನಿಲ್ಲಿ ಅನಾಥೆ, ನನ್ನ ಬಿಟ್ಟು ಹೋಗಬೇಡಪ್ಪ. ನಾನು ನಿನ್ನ ಜೊತೆ ಬರ್ತೇನಪ್ಪ. ಅದು ಸಾಧ್ಯವಿಲ್ಲ. ರೀ, ಅವಳ ಜೊತೆ ಬೀದಿಲಿ ಚಕ್ಕಂದಾಡ್ತಿರ್ತಾನಲ್ಲ, ಅವನು ಯಾರು ಅಂತ ವಿಚಾರಿಸಿ. ಅಪ್ಪ ಬಂದಿದ್ದಾನಲ್ಲ, ಇವತ್ತು ಇತ್ಯರ್ಥ ಆಗಲಿ. ಆಯ್ತಾಯ್ತು, ತಗೋ ಸ್ವಲ್ಪ. ತುಂಬ ಉಪಕಾರ ಆಯಿತು ಸ್ವಾಮಿ. ಸ್ವಾಮಿ, ನಮ್ಮ ಅಕ್ಕುಗೆ ಕಲಿಬೇಕಂತೆ ಹುಚ್ಚು ಹುಡುಗಿ. ಹೌದೇನಾ? ಅಕ್ಕು ಶಾಲೆಗೆ ಹೋದರೆ ನಿಮ್ಮ ಮನೆ ಕೆಲಸ ಮಾಡೋರು ಯಾರು ಅಲ್ವಾ ಸ್ವಾಮಿ? ಅಪ್ಪಂಗೆ ಕುಡಿದು ಮಜಾ ಮಾಡೋಕ್ಕೆ ಹಣ ಕೊಡೋರು ಯಾರು? ಇವತ್ತು ಕುಡಿದಿಲ್ಲ ಸ್ವಾಮಿ. ಇವತ್ತು ಕುಡಿಲಿಲ್ಲ, ಇನ್ನು ಹೋಗಿ ಕುಡಿಬೇಕಲ್ವ? ಅಕ್ಕು, ಹೋಗು, ಕೆಲಸ ನೋಡ್ಕೊ ಹೋಗು. ಸುಬ್ಬ, ಅಕ್ಕು ಜೊತೆ ಆ ಮಾದಪ್ಪ ದಿನ ಚಕ್ಕಂದ ಆಡ್ತಾನಂತ ಕೇಳಿದೆ. ಅವರಿಬ್ಬರ ಸಂಬಂಧ ಏನು? ಹೇಳೋಕ್ಕೆ ಮರ್ತು ಬಿಟ್ಟಿದ್ದೆ ಸ್ವಾಮಿ. ಅವ ನಮ್ಮ ಕಡೆಯ ಹುಡುಗ, ನಮ್ಮ ಜಾತಿಯವ. ಅಕ್ಕುನ ಕೈ ಹಿಡಿಯೋ ಗಂಡು. ಅಂದರೆ ಅಕ್ಕು ಸಣ್ಣದಿರುವಾಗಲೇ ಮಾದಪ್ಪನ ಜೊತೆ ಮದುವೆ ಮಾತುಕತೆ ನಡೆದಿದೆ. ಅಕ್ಕು ಈಗ ಸಣ್ಣವಳು, ಆದ್ದರಿಂದ ಸಂಸಾರ ಹುಡುಕಿ ಬಿಟ್ಟಿಲ್ಲ. ನಿಂಗೂ ಅಕ್ಕು ದುಡಿಮೆನೆ ದಿಕ್ಕು ಅಲ್ವಾ? ಮುಂದಿನ ದೀಪಾವಳಿ ಹಬ್ಬಕ್ಕೆ ಮಾದಪ್ಪನ ಮನೆಗೆ ಕಳಿಸಿಕೊಡ್ತೇನೆ. ನನಗೂ ವಯಸ್ಸಾಯ್ತಲ್ವ ಸ್ವಾಮಿ. ಹಾಗಾದರೆ ಇದೇ ವಿಷಯ. ನಾನಿನ್ನು ಬರ್ತೀನಿ ಸ್ವಾಮಿ. ಅಕ್ಕುನ ಚೆನ್ನಾಗಿ ನೋಡಿಕೊಳ್ಳಿ. ಮುಂದಿನ ತಿಂಗಳು ಬರ್ತೀನಿ. ಅವ್ರು ಇಲ್ಲೇ ಇದ್ದಾರೆ. ಏಯ್, ಕೆಲ್ಸಕ್ಕೆ ಜನ ಕೊಡ್ತೀಯ ಅಂತೇಳಿ ದುಡ್ಡು ತಗೊಂಡು ನಮ್ಗೆ ಮೋಸ ಮಾಡ್ತೀಯ? ಹೇಳ ಮೇಲೆ. ಏನು? ನನ್ನ ಮಗ ಅಕ್ಕನ ನಿಮ್ಮ ಮನೆಗೆ ಕೆಲಸಕ್ಕೆ ಕಳಿಸಿಕೊಡ್ಬೇಕಾ? ನೀವು ಯಾರಂತ ನಂಗೆ ಗೊತ್ತಿಲ್ಲ.
ನಾನು ಅವನನ್ನು ಕಲಿಸಿ ಕೊಡೋದಿಲ್ಲ. ಏಯ್, ಏನ್ ಮುಖ ಮುಖ ನೋಡ್ತೀರ? ಹೊಡೀರಿ ಅವನಿಗೆ. ಅಯ್ಯೋ ದೇವ್ರೆ, ನನ್ನನ್ನು ಕೊಂದ್ರೆ ಬಿಟ್ರಪ್ಪ. ಅಕ್ಕು ಅಕ್ಕೋ ನಿಲ್ಲು. ನಾನು ಸ್ವಂತ ಮನೆ ಮಾಡಿದ್ದೀನಿ. ನಮ್ಮನೆಗೆ ಬಾ, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಬಿಡಿ, ದಾರಿ ಬಿಡಿ, ನಾವು ಹೋಗ್ಬೇಕು. ಎಲ್ಲೂ ಹೋಗೋದು ಬೇಡ, ನೀನು ನನ್ನ ಜೊತೆ ಬರಬೇಕು. ಅಕ್ಕು, ನೀನು ಆ ಕೆಲಸ ಬಿಟ್ಬಿಡು. ಇಲ್ಲ, ನಾವು ಹೋಗ್ಬೇಕು. ಅಕ್ಕು ಅಕ್ಕು ಅಕ್ಕು. ಮಾಡ್ತೇನೆ. ಎಲ್ಲಿ ಹೋಗಿದ್ದು ಇಷ್ಟೊತ್ತು? ಆ ಮಾದಪ್ಪನ ಜೊತೆ ಚಕ್ಕಂದಾಡ್ಲಿಕ್ಕೆ ಹೋಗಿದ್ಯಾ? ಹೋಗಿ ಅಲ್ಲಿ ರಾಗಿ ಬೀಸು, ಒಳ್ಳೆ ಮಾರ. ಯಾರು ನಮ್ಮನೇಲಿ? ಅಕ್ಕು, ನೀನ್ಯಾಕೆ ಬಂದೆ? ದೀಪಾವಳಿ ಹಬ್ಬಕ್ಕೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ, ಮತ್ತ್ಯಾಕೆ ಬಂದೆ? ನಾನು ಅಲ್ಲಿಂದ ಓಡಿ ಬಂದೆಪ್ಪ. ನಾನಿನ್ನ ಆ ಮನೆಗೆ ಹೋಗಲ್ಲಪ್ಪ. ಏನು ಹೋಗಲ್ಲ? ನೀನು ಅಲ್ಲಿಗೆ ಹೋಗಲೇಬೇಕು.
ನಾನೇ ನಿನ್ನನ್ನು ಅಲ್ಲಿ ಹೋಗಿ ಬಿಟ್ಟು ಬರ್ತೀನಿ. ಬೇಡಪ್ಪ, ನಿನ್ ತಮ್ಮ ಅಂತೀನಿ. ನಾನು ಕಲಿಬೇಕಪ್ಪ, ನಮ್ಮ ಉಸಿರು ತಿಕ್ಕಲ್ಲ. ಹಾಗಾದ್ರೆ ತೊಲಗು ಇಲ್ಲಿಂದ. ನಾನು ನಿನ್ನ ಅಪ್ಪನೇ ಅಲ್ಲ, ನೀನು ನನ್ನ ಮಗಳೇ ಅಲ್ಲ. ನನ್ನ ಸಾಕುವ ಯೋಗ್ಯತೆ ನಿನಗಿಲ್ಲ. ಹೋಗ್ ಹೊರಟೋಗಿದ್ರೆ ಹೊರಟು ಹೊರಟು